ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈ ಒಂದು ವ್ಲಾಗ್ ಬಂದು ನಾನು ಹೇಳಿರೋ ಥರ ಹೋಮ್ ಟೂರ್ನ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಇಟ್. ನಾನು ಇನ್ಸ್ಟಾಗ್ರಾಮಲ್ಲಿ ಪೋಲ್ ಹಾಕಿದ್ದೆ ಹೋಮ್ ಟೂರ್ ಬೇಕಾ ಅಂತ ಹೇಳಿ. ಮ್ಯಾಕ್ಸಿಮಮ್ ಓಟ್ಸ್ ಬಂದು ಎಸ್ ಅಂತ ಬಂದಿತ್ತು. ಸೊ ಎಸ್, ನೋ, ಮೇ ಬಿ ಅಂತ ಹಾಕಿದೆ. ಮೇ ಬಿಗೆ ಒಂದು ಓಟ್ ಬಂದಿರಲಿಲ್ಲ, ಬಟ್ ನೋ ಅಂತ ಅದು ಯಾರೋ ಒಬ್ರು ಹಾಕಿದ್ರು ಅಷ್ಟೇ. ಬಟ್ ಮ್ಯಾಕ್ಸಿಮಮ್ ಬಂದು ಎಸ್ ಅಂತ ಹಾಕಿದ್ರು. ಇದು ನನ್ನ ಹೊಸ ಚಾನೆಲ್. ನನ್ನ ಹಳೆ ಚಾನೆಲ್ ಆಕ್ಚುಲಿ ವ್ಯಾನಿಷ್ ಆಯಿತು ಅಂತಾನೆ ಹೇಳ್ಬೋದು. ಹೆಂಗೆ ಏನು ಅಂತ ನಿಮಗೆ ಬೇಕಂದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಾಯಿತು ಎಕ್ಸಾಕ್ಟ್ ಆಗಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ದಟ್ ನೀವು ಒಂದು ಚಾನೆಲ್ ಸ್ಟಾರ್ಟ್ ಮಾಡಿದ್ರೆ ಏನು ಮಿಸ್ಟೇಕ್ ಮಾಡಬಾರ್ದು ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಇದು ನನ್ನ ಹೊಸ ಚಾನೆಲ್, ಹಾಗಾಗಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲ ಸಪೋರ್ಟ್ ನನಗೆ ಬೇಕು ಈ ಚಾನೆಲ್ಗೂ ಕೂಡ. ಹಾಗೆ ನಾನು ಹೋಮ್ ಟೂರ್ ಅಂತ ಹೇಳಿ ಫುಲ್ ಎಲ್ಲಾನು ಮನೆಯನ್ನೆಲ್ಲ ಫುಲ್ಲು ನೀಟ್ನೆಸ್ ಮಾಡಿ ಒಂದು ಮೇಕಪ್ ಮಾಡಿ ಮನೆಗೆ ತೋರಿಸೋ ಅಂಥದ್ದೆಲ್ಲ ಏನು ಮಾಡ್ತಿಲ್ಲ. ಆಸ್ ಯೂಶುವಲ್ ಆಗಿ ನಮ್ಮ ಮನೆ ಹೇಗಿರುತ್ತೋ ಯಾವಾಗಲೂ ಅದೇ ರೀತಿಯಾಗಿ ನಾನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಮೈ ಹೋಮ್. ಇಲ್ಲಿ ಬಂದು ನಾನು ಕ್ಯೂಟ್ ಲಿಟಲ್ ಪ್ಲಾಂಟ್ಸ್ನ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪುದೀನ ಇದೆ, ದಾಸವಾಳ ಗಿಡ ಇದೆ, ಹಾಗೆ ಶಾವಂತಿಗೆ ಗಿಡ ಇದೆ. ಇದೊಂದು ಡೆಕೋರ್ ಫ್ಲವರ್ ಥರ, ಬಟ್ ನಾನು ಸ್ಟಿಲ್ ಅದನ್ನು ದೇವ್ರಿಗೆ ಪೂಜೆ ಮಾಡುವಾಗೆಲ್ಲ ಮುಡಿಸ್ತೀನಿ. ಹಾಗೆ ಇಲ್ಲಿ ನೋಡಿದ್ರೆ ಇದು ಆ್ಯಕ್ಚುಲಿ ವೈಟ್ ರೋಸ್ ಗಿಡ. ಇನ್ನು ರೋಸಸ್ ಬಿಟ್ಟಿಲ್ಲ, ಸೊ ಅದು ಬಿಟ್ಟಾಗ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಇಲ್ಲಿ ನೋಡ್ಬೋದು ನೀವು ಕೆಲವೊಂದು ಟೊಮ್ಯಾಟೊ ಪ್ಲಾಂಟ್ಸ್ಗಳೆಲ್ಲ ಇದೆ. ಹಾಗೆ ಇಲ್ಲಿ ಪಕ್ಕಕ್ಕೆ ಬಂದರೆ ಸೊ ಇಲ್ಲಿ ರೆಡ್ ಕಲರ್ ಶಾವಂತಿಗೆ ಗಿಡ ಇದೆ, ಆ್ಯಂಡ್ ಆಲ್ಸೋ ಇದು ರೆಡ್ ರೋಸ್ ಪ್ಲಾಂಟ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲೊಂದು ಡಸ್ಟ್ಬಿನ್ ಇಟ್ಕೊಂಡಿದ್ದೀನಿ. ಸೊ ಇಲ್ಲೆಲ್ಲ ಕ್ಲೀನ್ ಮಾಡಿದಾಗೆಲ್ಲ ಆ ಒಂದು ಡಸ್ಟ್ನ ಹಾಕೋದಕ್ಕೆ ಅಂತ. ಹಾಗೆ ಇಲ್ಲಿ ಬಂದು ಸ್ಲಿಪ್ಪರ್ ಸ್ಟ್ಯಾಂಡ್ಸ್ ಇಟ್ಟಿದ್ದೀವಿ. ಸೊ ಅರ್ಜೆನ್ಸಿಗೆ ಯಾವುದೇದು ಬೇಕು ಮತ್ತು ಯಾವುದೆಲ್ಲ ತುಂಬ ಯೂಸ್ ಮಾಡಿಲ್ಲ ಅಂಥದ್ದನ್ನು ಮಾತ್ರ ಅನ್ನೋ ಥರ. ಬಟ್ ಇಲ್ಲಿ UPS ಪಾಯಿಂಟ್ ಕೊಟ್ಟಿದ್ದಾರೆ, ನಮ್ಮ ಹತ್ರ ಇನ್ನೂ UPS ಇಲ್ಲ. ಹಾಗಾಗಿ ನಾವು ಇದನ್ನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀವಿ. ಸೊ ಎಸ್, ಲೆಟ್ಸ್ ಎಂಟರ್ ಟು ದಿ ಹೋಮ್. ಸೊ ನಮ್ಮ ಮನೆಗೆ ಒಂದು ಸೇಫ್ಟಿ ಡೋರ್ ಅಂತ ಕೊಟ್ಟಿದ್ದಾರೆ. ನನಗೇನೋ ಈ ಸೇಫ್ಟಿ ಡೋರ್ ಇದ್ರೆ ನನಗೆ ತುಂಬ ಇಷ್ಟ. ಏನೋ ಒಂಥರ ಸೇಫ್ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ನೆಕ್ಸ್ಟ್ ಹೀಗೆ ಬಂದರೆ ಒಂದು ಡೋರ್ ಇದೆ. ಸೊ ಡೋರ್ ಪಕ್ಕದಲ್ಲೇ ವೆಲ್ಕಮ್ ಅಂತ ಹೇಳಿ ಒಂದು ಕೀ ಸ್ಟ್ಯಾಂಡ್ ಥರ ಹಾಕೊಂಡಿದ್ದೀವಿ. ಪಕ್ಕದಲ್ಲಿ ಒಂದು ಕ್ಲಾಕ್ ಇದೆ. ಹಾಗೆ ಈ ಸೈಡ್ಗೆ ಬಂದರೆ ಇಲ್ಲೊಂದು ವಿಂಡೋ ನೋಡ್ಬೋದು ನೀವು, ಇದೊಂದು ವಿಂಡೋ. ಸೊ ಇಲ್ಲಿ ನಾವು ರಾಯರ್ ಫೋಟೋ ಹಾಕೊಂಡಿದ್ದೀವಿ, ಮತ್ತು ಇದು ಒಂದು ಕೀ ಸ್ಟ್ಯಾಂಡ್. ಹಾಗೆ ಇದು ನಮ್ಮದು ಮದುವೆ ಆಗಿರೋಂಥ ಫೋಟೋ. ಇಲ್ಲೂ ಬಂದು ನಿಮಗೊಂದು ವಿಂಡೋ ಕಾಣುತ್ತೆ, ಆ್ಯಂಡ್ ಆಲ್ಸೋ ಇಲ್ಲೆಲ್ಲ ನಾವು ನಮ್ಮ ಫ್ಯಾಮಿಲಿ ಫೋಟೋಸ್ ಎಲ್ಲ ಹಾಕ್ಕೊಂಡಿದ್ದೀವಿ. ಸೊ ಅದು ನಾವು ಕಾಶ್ಮೀರ್ಗೆ ಹೋಗಿರೋವಂಥ ಫೋಟೋ. ಸೊ ಇದು ಬಂದು ನಮ್ಮ ಮನೆಯ TV ಕ್ಯಾಬಿನೆಟ್. ಸೊ ಇದು ಬಂದು ನಮ್ಮ ಮನೆಯ ಹಾಲು. ನಾನು ಆಗಲೇ ಏನೇನಿದೆ ಅಂತ ಹೇಳಿ ನಿಮಗೆ ತೋರಿಸಿದ್ದೀನಿ. ಇಲ್ಲಿ ಒಂದು ಸೋಫಾ ಸೆಟ್ ಇದೆ, ಇಲ್ಲೊಂದು ಟೇಬಲ್ ಇಟ್ಕೊಂಡಿದ್ದೀವಿ. ಸೊ ದಿಸ್ ಇಸ್ ದ ಸೋಫಾ ಅಂತಲೇ ಹೇಳ್ಬೋದು. ನಾವಿರುವಂಥದ್ದು ರೆಂಟೆಡ್ ಹೌಸು, ಹಾಗಾಗಿ ಮನೆ ಪದೇ ಚೇಂಜ್ ಆಗ್ತಾ ಇರುತ್ತೆ. ನಾವು ಎಲ್ಲೆಲ್ಲಿ ಹೋಗ್ತೀವಿ. ನಾನು ಲಾಸ್ಟ್ ಹೌಸ್ನು ಕೂಡ ಆ್ಯಕ್ಚುಲಿ ನನ್ನ ಲಾಸ್ಟ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ನಾನು ಹೇಳಿದ್ದೆ, ನಾನು ವ್ಲಾಗ್ ಮಾಡಿ ಹಾಕ್ತೀನಿ ಅಂತ. ಬಟ್ ನನಗೆ ಹಾಕೋಕ್ಕಾಗಲಿಲ್ಲ. ಸೊ ಹಾಗಾಗಿ ಈ ಮನೆನಾದರೂ ಹಾಕಲೇಬೇಕು ಅಂತ ಹೇಳಿ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಎಸ್, ಹಾಲಿಂದ ಹಾಗೆ ಬಂದರೆ ಇದು ಬಂದು ಒಂದು ರೂಮ್ ಅಂತ ಹೇಳ್ಬೋದು. ಇದು ಕೂಡ ನಮ್ಮ ಕಾಶ್ಮೀರ್ ಫೋಟೋ. ಇದು ಕೂಡ ನಮ್ಮ ಕಾಶ್ಮೀರ್ ಫೋಟೋ. ಸೊ ಆಲ್ ಟೈಮ್ಸ್ ನನ್ನ ಫೇವ್ರೆಟ್ ಸಾಯಿಬಾಬಾ, ಆ್ಯಂಡ್ ಅದು ಕೂಡ ನಮ್ಮ ಮದುವೆ ಫೋಟೋ. ಆ್ಯಂಡ್ ಸೊ ಇದು ಒಂದು ರೂಮ್ ಅಂತ ಹೇಳ್ಬೋದು. ಇಲ್ಲಿ ವಾರ್ಡ್ರೂಬ್ಸ್ ಕೊಟ್ಟಿದ್ದಾರೆ. ಸೊ ಇನ್ ಡೀಟೇಲ್ ಆಗಿ ವಾರ್ಡ್ರೂಬ್ಸ್ ಏನು ತೋರಿಸೋ ನೆಸೆಸಿಟಿ ಇಲ್ಲ ಅಂತ ಅನ್ಕೊಂತೀನಿ. ಹಾಗೆ ಸಮ್ಮರ್ ಆಗಿರೋದ್ರಿಂದ ಇಲ್ಲೊಂದು ಕೂಲರ್ನ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಹೀಗೆ ಬಂದರೆ ನಿಮಗೆ ಇಲ್ಲಿ ಪಕ್ಕದಲ್ಲಿ ನಮ್ಮದು ದೇವ್ರ ಮನೆ ಇದೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿದೆ ನಮ್ಮ ಮನೆ, ದೇವ್ರ ಮನೆ. ಸೊ ದೇವ್ರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೀನಿ. ಹಾಗೆ ಬಂದರೆ
ಇಲ್ಲಿ ಕಿಚನ್ ಇದೆ. ಸೊ ಸ್ವಲ್ಪ ಮೆಸ್ಸಪ್ ಆಗಿದೆ. ಮೆಸ್ಸಪ್ ಅಂದರೆ ಲೈಕ್ ಈರುಳ್ಳಿ ಅದೆಲ್ಲ ತಗೊಂಡು ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಕಿಚನ್ ಒಳಗಡೆ ನಿಮಗೆ ಈ ರೀತಿಯಾಗಿ ಕಬೋರ್ಡ್ ಕೊಟ್ಟಿದ್ದಾರೆ. ಅಲ್ಲೊಂದು ಟೇಬಲ್ ಇಟ್ಕೊಂಡಿದ್ದೀನಿ, ಮಿಕ್ಸಿ ಅದು ಇದು ಅಂತ. ಸೊ ಅಲ್ಲಿ ಒಂದು ಮೂಲೆಯಲ್ಲಿ ಸ್ಟ್ಯಾಂಡ್ಸ್ ಇದೆ. ಅಲ್ಲಿ ಚಿಲ್ಲಿ ಪೌಡರು, ಟರ್ಮರಿಕ್ ಪೌಡ್ರು, ಕಡಲೆಬೇಳೆ, ಉದ್ದಿನಬೇಳೆ ಆ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು ಫ್ರಿಡ್ಜ್ ಇದೆ ಆ್ಯಂಡ್ ಆಲ್ಸೋ ಇಲ್ಲಿ ಕಬೋರ್ಡ್ ಇದೆ. ಕಿಚನ್ ಆ್ಯಕ್ಚುಲಿ ನನ್ನ ಮೋಸ್ಟ್ ಫೇವ್ರೆಟ್ ಅಂತ ಹೇಳ್ಬೋದು. ಸೊ ಇದು ಬಂದು ವಾಟರ್, ಸೊ ವಾಟರ್ ಪರ್ಪಸ್ಗೆ, ನೀರು ಪರ್ಪಸ್ಗೆ ಅಂತ ನಾವು ಫಿಲ್ಟರ್ನ ಇಟ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ಸ್ಟವ್ ಇದೆ. ಸೊ ದಿಸ್ ಇಸ್ ದ ಇಟಾಲಿಯನ್ ಕಿಚನ್. ಸೊ ಈಗ ಟೋಟಲ್ ಆಗಿ ಕಿಚನ್ನ ತೋರಿಸ್ತಿದ್ದೀನಿ. ಕಿಚನ್ ಆ್ಯಕ್ಚುಲಿ ತುಂಬ ಸ್ಪೇಷಿಯಸ್ ಆಗಿ, ತುಂಬ ಲಾರ್ಜ್ ಆಗಿ, ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಇಲ್ಲಿ ನೀವು ನೋಡ್ಬೋದು ಕಿಟಕಿ ಇದೆ ಮನೆಯಲ್ಲಿ, ಅಂದರೆ ಕಿಚನ್ ಒಳಗಡೆ. ಸೊ ವೆರಿ ಬಿಗ್ ಕಿಚನ್ ಆ್ಯಂಡ್ ದಿಸ್ ಇಸ್ ವೆರಿ ನೈಸ್ ಕಿಚನ್. ನನಗಂತೂ ಕಿಚನ್ ಅಂದರೆ ತುಂಬ ಇಷ್ಟ. ಖಂಡಿತವಾಗ್ಲೂ ಹೆಣ್ಮಕ್ಳಿಗೆ ಕಿಚನ್ ಮತ್ತು ದೇವ್ರ ಮನೆ ಅನ್ನೋದು ತುಂಬ ಚೆನ್ನಾಗಿರಬೇಕು. ಆ ಥರ ಇದ್ರೆ ಮಾತ್ರ ಅವರು ನೆಮ್ಮದಿಯಾಗಿರ್ತಾರೆ ಅಂತ ಹೇಳ್ತಾರೆ. ಸೊ ನನಗೂ ಕೂಡ ಹಾಗೇನೆ. ಕಿಚನ್ ಮಾತ್ರ ನನ್ನ ಫೇವ್ರೆಟ್ ಈ ಮನೇಲಿ. ನಮ್ದು ಆ್ಯಕ್ಚುಲಿ 2 BHK ಹೌಸಸ್ಸು. ಸೊ ಹಾಗಾಗಿ ಇದು ಇನ್ನೊಂದು ರೂಮ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಬಂದು ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಇದೆ ಆ್ಯಂಡ್ ಆಲ್ಸೋ ಇಲ್ಲೊಂದು ಟೇಬಲ್ ಇಟ್ಕೊಂಡಿದ್ದೀನಿ. ಇಲ್ಲೊಂದು ಟೇಬಲ್ ಫ್ಯಾನ್ ಇಟ್ಕೊಂಡಿದ್ದೀನಿ. ಬಿಕಾಸ್ ರೀಲ್ಸ್ ಮಾಡೋದಕ್ಕೆ ಮತ್ತು ಬೇಸಿಗೆ ಕಾಲಕ್ಕೆ ಅಂತ ಹೇಳಿ ಕೆಲವೊಂದು ಫ್ಯಾನ್ಸ್ ಎಕ್ಸ್ಟ್ರಾ ಇತ್ತು. ಹಾಗಾಗಿ ಅದನ್ನು ಹಾಗೆ ಫಿಟ್ ಮಾಡ್ಕೊಂಡಿದ್ದೀವಿ. ಇದು ಬಂದು ವಾಕಿಂಗ್ ವಾರ್ಡ್ರೋಬು ಆ್ಯಂಡ್ ಆಲ್ಸೋ ಇಲ್ಲೂ ಕೂಡ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಬಟ್ ನಾವು ಅದು ಜಸ್ಟ್ ಈ ಥರ ಥಿಂಗ್ಸ್ ಇಟ್ಕೊಳಕ್ಕೆ ಯೂಸ್ ಮಾಡ್ತಿದ್ದೀನಿ. ಸೊ ಇಲ್ಲೆಲ್ಲ ಸ್ವಲ್ಪ ಗ್ರ್ಯಾಂಡ್ ಡ್ರೆಸ್ಸಸ್ಸು, ಇಲ್ಲಿ ಸ್ವಲ್ಪ ಜಾಕೆಟ್ಸು, ನಾವು ಕಾಶ್ಮೀರ್ಗೆ ಹೋದಾಗ ಡೆಲ್ಲಿಯಿಂದೆಲ್ಲ ತಂದಿರೋಂಥ ಜಾಕೆಟ್ಸು ಆ ರೀತಿಯಾಗಿ ಎಲ್ಲ ಇಟ್ಕೊಂಡಿದ್ದೀನಿ. ಎಸ್, ಇದು ಬಂದು ನಮ್ಮದು ಇನ್ನೊಂದು ರೂಮ್ ಅಂತಾನೆ ಹೇಳ್ಬೋದು. ಆ್ಯಕ್ಚುಲಾಗಿ ನನ್ನ ಡ್ರೆಸ್ಸಿಂಗ್ ಟೇಬಲ್ ಚೇಂಜ್ ಆಗಿದೆ. ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಟೂರ್ ಬೇಕಂತಂದರೆ ನನಗೆ ಕಮೆಂಟ್ ಮಾಡಿ. ಹಾಗೆ ಈ ರೂಮಿಂದ ಬಂದರೆ ಇಲ್ಲೊಂದು ವಾಕಿಂಗ್ ವರಂಡ ಅಂತ ಹೇಳ್ಬೋದು. ಸೊ ವಾಶ್ರೂಮ್ ಅಷ್ಟು ತೋರಿಸೋದು ನೆಸೆಸಿಟಿ ಇಲ್ಲ ಅನ್ಕೊತೀನಿ. ಆ್ಯಂಡ್ ಇಲ್ಲಿ ಬಂದು ನಾವು ನಮ್ಮ ವಾಷಿಂಗ್ ಮಿಷಿನ್ ಪಾಯಿಂಟ್ ಎಲ್ಲ ಇರೋದು. ಸೊ ಅಲ್ಲೊಂದು ಇಂಡಿಯನ್ ವಾಶ್ರೂಮ್ ಇದೆ. ಸೊ ಈ ರೀತಿಯಾಗಿದೆ ಈ ಮನೆ. ಮೈ ಮೋಸ್ಟ್ ಫೇವ್ರೆಟ್ ಮನೆ ಅಂತಾನೆ ಹೇಳ್ಬೋದು. ಎಲ್ಲ ಸ್ವಲ್ಪ ಸ್ಪೇಷಿಯಸ್ ಆಗಿ, ಸ್ವಲ್ಪ ಏನು ಬೇಕೆಲ್ಲ ಇಟ್ಕೊಳ್ಳೋ ಥರ ತುಂಬ ಚೆನ್ನಾಗಿದೆ ಮನೆ. ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ದಯವಿಟ್ಟು ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬ್ಲಾಗ್ ಮೇಲೆ ಬ್ಲಾಗ್ ಬರ್ತಾನೆ ಇರುತ್ತೆ. ಡೈಲಿ ಬ್ಲಾಗ್ ಕೂಡ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು.